This is one of the meadow where this Poroballus africanus, then also that fountain grass that is there, and it is in the middle of some agricultural area, but little neglected place. Then here we can see two more plants. One is this Chamek Krista, this one. Little bit wilder meadows and all where there is not much disturbance, this can be found, this legume. So that is there. Then one sedge also is there that is growing quite tall. This one. ಇದು ನೋಡಿದ್ದೀವನ ಮಂಜು ಇದನ್ನ? ಹಾಂ, ಇದಿಲ್ಲಿ ಒಳ್ಳೆ ಹೈಟ್ ಬಂದಿದೆ, 3 ಅಡಿ 4 ಅಡಿ ಬಂದಿದೆ. ಸೊ ನೀರು ಹೊರಗಡೆ ಬರುವ ಸೆಜ್ಜು, ಅಲ್ಲಿದು ಒಂದು ನೀರು ಒಳಗೂ ಬರುತ್ತೆ ಅನ್ನೋ ಗೊತ್ತಿಲ್ಲ, ನೋಡಬೇಕು. ಇದು ಲೊಕೇಶನ್ ತುಂಬ ಚೆನ್ನಾಗಿದೆ, ಯಾಕೆಂದರೆ ಡಿಸ್ಟರ್ಬೆನ್ಸ್ ಆಗಿಲ್ಲ, ಇಲ್ಲಿ ಉಳುಮೆ ಎಲ್ಲ ಮಾಡಿಲ್ಲ. ಸೊ ಕಾಡು ಹುಲ್ಲೆಲ್ಲ ಸುಮಾರು ಬಂದಿದೆ, ಇನ್ಕ್ಲೂಡಿಂಗ್ ಸ್ಪೋರೋಬಾಲಸ್ ಆಫ್ರಿಕಾನಸ್ಸು. ಆಮೇಲೆ ಇದು ಕೂಡ ಫಸ್ಟ್ ಟೈಮ್ ನಾನು ಈ ಏರಿಯಾದಲ್ಲಿ ನೋಡಿದ್ದು, ಯಾವುದು ಈ ಚಾಮೆ ಕೃಷ್ಣ ಅಂತ, ಅದೊಂದು ಲೆಗ್ಯೂಮು. ಓಕೆ, ಇದು ಒಂದು ಇಂಟ್ರೆಸ್ಟಿಂಗ್. ಇದು ನಾವು ನೋಡಿರ್ಬೋದು ಬೆಂಗಳೂರಲ್ಲೆಲ್ಲ, ಅಂದರೆ ಇಷ್ಟು ಎತ್ತರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಹಾಂ. ಸೊ ಇದನ್ನೊಂದು ಸ್ವಲ್ಪ ಇಂಡಿವಿಜುವಲ್ ಫೋಟೋ ಹೊಡ್ಕೋಬೇಕು. ಅದು ಬಿಟ್ಟರೆ ಇಲ್ಲಿ ಕಂಡಿದ್ದು ಇನ್ನೊಂದು 2 ಒಳ್ಳೆ ಸ್ಪೀಷೀಸ್ ನೋಡಿದೆ ನೋಡಿ. ಇದು ಸಯನೋಟಿಸ್, ಇಲ್ಲೊಂದು ಇಲ್ಲಿ ಬಾಯಲ್ಲಿ. ಇದು ಸಯನೋಟಿಸ್ ಗ್ರೂಪಲ್ಲೇ ಒಂದು ಗಿಡ, ಹುಲ್ ಟೈಪೇ ಕಾಣುತ್ತೆ ದೂರದಿಂದ. ಅದು ಆ್ಯಕ್ಚುಲಿ ಹುಲ್ಲಲ್ಲ, ಅದು ಸೊ ಅದು ಇದೆ. ನೀನು ಅದ್ರದ್ದು ಫೋಟೋ ಹುಡ್ಕೊ, ಅದು ಇದ್ರದ್ದು ಆ ಸೆಜ್ಜಿಂದು. ಅಷ್ಟೊತ್ತಿಗೆ ಇನ್ನು ಬೇರೆ ಏನಿದೆ ಅಂತ ಒಂದು ವೀಡಿಯೋದಲ್ಲಿ ಸೇರಿಸ್ಬಿಡ್ತೀನಿ. These grassy meadows is something I love very much. This is the black Fimbris stylis, I think this is. Fimbris stylis ಸ್ಪೀಷೀಸ್ ಗೊತ್ತಾಗುತ್ತಾ ನಿಮಗೆ? Fimbris stylis ಅಂತ ಒಂದು ಸಜ್ಜಿದೆ. Little bit grazing has happened, so grasses are a bit smaller, and here also one of the sedge is there, this one. All this I covered earlier. This is the black Fimbris stylis. Karnataka has huge number of sedges, this Fimbris stylis and all those ones. ಮಂಜು, ಅದಾದಮೇಲೆ ಇಲ್ಲೊಂದು ಸಣ್ಣ ಹುಲ್ಲಿದೆ, ಇದೇನು ಅಂತ ನೋಡಬೇಕು. ಇದು ಇಲ್ಲಿ ಬಾಯಲ್ಲಿ ಇದೇನಿದು ಇಲ್ಲಿ ಕಾಣುತ್ತಲ್ಲ, ಇಷ್ಟಿಷ್ಟು. ಇದೇ ಬೇರೆ ಸ್ಪೀಷೀಸ್, ಆ ತಮೇಡನೇ ವಿಪರೀತ ಶ್ರಿಂಕ್ ಆಗಿರೋದು ಇದು.
ಮಣ್ಣಲ್ಲಿ ಇದ್ರಲ್ಲಿ ಹೊಡೆದ್ವಲ್ಲ ಸರ್ ಗ್ರೀನ್ ಆಗಿ, ಅದಾ ಅದೇ ಥರ. ಆ ಶಿಕಾರಿಪುರದ ಹತ್ರ. ಹಾಂ, ಅಂದರೆ ಮೇಲೆ ಕೂದಲೇ ಇದು ತಮ್ಮೇಳದಲ್ಲಿ ಒಂದೇ ತಮಿಳು ಇಷ್ಟು ಸಣ್ಣದು ಬರುತ್ತೆ ತಮಿಳು, ಅದ್ರದ್ದು ನೋಡ್ದಂಗೆ ಆಗುತ್ತೆ ನೋಡಿದರೆ. ಸೊ ಇದ್ರದ್ದು ಒಂದು ಹುಲ್ ಕಿತ್ತರೆ ಅದ್ರದ್ದು ಫೋಟೋ ನೋಡ್ಬೋದು. ಅದೊಂದು ಇದು ಅಷ್ಟೊತ್ತಿಗೆ ಇನ್ನೇನಿದೆ ಅಂತ ನೋಡ್ಬಿಡ್ತೀನಿ. ಫಿಂಬ್ರಿ ಸ್ಟೈಲಿಸ್ ಅಂತ ನೋಡ್ಕೊ. ಇದು ಇಲ್ಲೆಲ್ಲೋ ನೋಡಿದ್ನಲ್ಲ ಈಗ ಅಷ್ಟೇ. ಇದು ಫಿಂಬ್ರಿ ಸ್ಟೈಲಿಸ್ಸು. ಸಜ್ಜಲ್ಲೇ ಒಂದು ಗದ್ದೆ ಅಲ್ಲೆಲ್ಲ ಇದೆ, ಅದು ಸುಮಾರು ಬೆಂಗಳೂರಲ್ಲೂ ಕಾಣುತ್ತೆ. ಇದೇನಾ ನೀನು ಅವಾಗ ಹೇಳಿದ್ದು ವಿವಿಪೇರಿ ಆಗಿದೆ ಅಂತ? Here it has grown directly from the plant itself. The seeds have sprouted. That is in the high humidity and all that happens in many species. So Fimbris stylus and a couple of other sedges. Then that Sporobolus africanus, that was the highlight of this meadow. And then some of the other smaller sedges and all of that. It is next to the highway actually.